ನಮಸ್ತೆ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ಆಂಟಿ ಕ್ಲಾಕ್ ಕೋಚಿಂಗ್ ಅಕಾಡೆಮಿ. ನಾನು ನಿಖಿಲೇಶ್, ಆಂಟಿ ಕ್ಲಾಕ್ ಕೋಚಿಂಗ್ ಅಕಾಡೆಮಿಯಿಂದ. ಸ್ಟೂಡೆಂಟ್ಸ್, ಈ ಒಂದು ವಿಡಿಯೋದಲ್ಲಿ ನಮಗೊಂದು ಕ್ವಿಕ್ ಅಪ್ಡೇಟ್ ಕೊಡಬೇಕಾಗಿತ್ತು. ಅಂದ್ರೆ ಸ್ವಲ್ಪ ಕನ್ಫ್ಯೂಷನ್ಸ್ ಇದ್ದಿತ್ತು. ಸೊ ಈಗ ಪೇರೆಂಟ್ ಅಥವಾ ಸ್ಟೂಡೆಂಟ್ಸ್ಗಳಿಗೆ ಇದೊಂದು ಕೆಲಸ ಆಗುತ್ತೆ. ಇದ್ರ ಬಗ್ಗೆ ಕ್ಲಾರಿಟಿಯನ್ನು ತಗೊಳ್ಳಿಕ್ಕೆ ಏನು ಮಾಡಬೇಕು? ಈಗ ಕಾಮಿಡ್ಕಿನ KCET ಓಕೆ, ಯು ಆರ್ ಇನ್ ಡೈಲಾಮ ನಾವು, ಕರೆಕ್ಟಾ? KCET ಹೋಗೋದಾ ಅಥವಾ ಕಾಮಿಡ್ಕಿಗೆ ಹೋಗೋದಾ? ಅಂದ್ರೆ ಫಸ್ಟಿಗೆ ನಿಮ್ಗೆ ಸ್ವಲ್ಪ ಇದ್ದಿತ್ತು, ಕ್ಲಾರಿಟಿ ಇದ್ದಿತ್ತು. ಸೊ ಬಟ್ ಇವಾಗ ಬರ್ತಾ ಬರ್ತಾ ಕನ್ಫ್ಯೂಷನ್ಸ್ ಆಗ್ತಾ ಇದೆ. ಸೊ ಅದ್ರ ಬಗ್ಗೆ ಒಂದು ಅಂದ್ರೆ ನನ್ನ ಕಡೆಯಿಂದ ನಿಮ್ಗೆ ಕ್ಲಾರಿಟಿ ಸಿಗೋದಿಲ್ಲ. ಬಟ್ ನೀವು ಕ್ಲಾರಿಟಿನ ತಗೊಳ್ಬೇಕು ಅಂತ ನಾನೊಂದು ನಿಮ್ಗೊಂದು ಹೇಳಲಿಕ್ಕೋಸ್ಕರ ಈ ವಿಡಿಯೋ ಮಾಡ್ತಾ ಇದ್ದೇನೆ. ಓಕೆ, ಯಾಕೆ ಗೊತ್ತುಂಟು ಸ್ಟೂಡೆಂಟ್ಸ್, ಏನಾಗ್ತಾ ಇದೆ ಅಂತ ಕೇಳಿದ್ರೆ KCET ಆಪ್ಷನ್ ಎಂಟ್ರಿ ಸ್ಟಾರ್ಟ್ ಆಗುತ್ತೆ. ನೀವೇ ಆಪ್ಷನ್ ಎಂಟ್ರಿ ಸ್ಟಾರ್ಟ್ ಆಗಿದೆ 4:08 ಇಂದ 11:59 PM ವರೆಗೆ ಇದ್ದಿತ್ತು, ನಿನ್ನೆ ಆಗಿದೆ. ಸೊ ಇನ್ನು ಆಪ್ಷನ್ ಎಂಟ್ರಿ ಮಾಡ್ಲಿಕ್ಕೆ ಆಗೋದಿಲ್ಲ. ಆನ್ 7th ನಿಮಗೆ ಮಾಕ್ ಅಲಾಟ್ಮೆಂಟ್ ಬರುತ್ತೆ. ಓಕೆ, 2 PM. ಅಂದ್ರೆ ನಿಮಗೆ ಫಸ್ಟ್ ರೌಂಡ್ ರಿಸಲ್ಟ್ ಬರೋದು ಯಾವಾಗ ಅಂತ ಕೇಳಿದ್ರೆ KCET ಫಸ್ಟ್ ರೌಂಡ್ ರಿಸಲ್ಟ್ ಬರೋದು 21st. ಓಕೆ, KCET ಫಸ್ಟ್ ರೌಂಡ್ ರಿಸಲ್ಟ್ ಬರೋದು 21st ಅಫಿಷಿಯಲ್ ಆಗಿ. ಏನು ಫಸ್ಟ್ ರೌಂಡ್ ಮಾಕ್ ಅಲಾಟ್ಮೆಂಟ್, ಸೆಕೆಂಡ್ ರೌಂಡ್ ಮಾಕ್ ಅಲಾಟ್ಮೆಂಟ್ ಅದನ್ನೆಲ್ಲ ಬಿಟ್ಟು ನಿಮಗೆ ಫಸ್ಟ್ ರೌಂಡ್ ರಿಸಲ್ಟ್ ಬರೋದು 21st. ಓಕೆ, ಯಾರ್ಯಾರು ಕಾಮಿಡ್ಕಿಯಲ್ಲಿ ಆಲ್ರೆಡಿ ಇದು ಮಾಡಿದ್ದೀರಾ ನೋಡಿ, ಕಾಮಿಡ್ಕಿ ಏನು ಹೇಳುತ್ತೆ ಅಂತ ಕೇಳಿದ್ರೆ, ನೀವು ಫಸ್ಟ್ ರೌಂಡ್ ಅಲ್ಲಿ ಸೀಟನ್ನ ಕರೆಕ್ಟ್ ಕೇಳ್ಕೊಳ್ಳಿ. ಯಾರ್ಯಾರು ಕಾಮಿಡ್ಕಿ ಹೋಗಿದ್ರೆ ಅವ್ರಿಗೆ ಹೇಳ್ತಾ ಇರೋದು, ಆಲ್ರೆಡಿ ಆಕ್ಸೆಪ್ಟ್ ಅಂಡ್ ಫ್ರೀಸ್ ಮಾಡಿದ್ದವರು ಆಕ್ಸೆಪ್ಟ್ ಅಂಡ್ ಫ್ರೀಸ್ ಮಾಡಿ ಕಾಲೇಜಿಗೆ ಹೋಗಿ ನಿಮ್ಮ ಒರಿಜಿನಲ್ ಸರ್ಟಿಫಿಕೇಟ್ ಡಾಕ್ಯುಮೆಂಟ್ ಅನ್ನು ಸಬ್ಮಿಟ್ ಮಾಡಿದವರು ಫಸ್ಟ್ ರೌಂಡ್ ಅಲ್ಲಿ. ಇದನ್ನ ಐ ಆಮ್ ಟಾಕಿಂಗ್ ಅಬೌಟ್ ಫಸ್ಟ್ ರೌಂಡ್, ಆಯ್ತಾ? ಇದನ್ನ ನೀವು ಫಸ್ಟ್ ರೌಂಡ್ ನ ಸೀಟ್ ಕ್ಯಾನ್ಸಲೇಷನ್ ಪೀರಿಯಡ್ ಅಲ್ಲಿ ಸೀಟ್ ಕ್ಯಾನ್ಸಲ್ ಮಾಡಿದ್ರೆ ಕ್ಯಾನ್ಸಲ್ ಆಗ್ತಾ ಇತ್ತು. ಎನಿವೆ ನೀವು ಮಾಡಲಿಲ್ಲ ಅಂತ ಅನ್ಕೊಳ್ಳಿ, ನಿಮ್ದು ಹಣ ರಿಫಂಡ್ ಆಗ್ತಾ ಇದ್ದಿತ್ತು 5,000. ಓಕೆ, 5,000 ಅನ್ನು ಕಟ್ ಮಾಡ್ಕೊಂಡು ಉಳಿದಿದ್ದು ಹಣ ನಿಮಗೆ ರಿಫಂಡ್ ಆಗ್ತಾ ಇದ್ದಿತ್ತು. ಈಗ ಇನ್ ಕೇಸ್ ನೀವು ಸೆಕೆಂಡ್ ರೌಂಡಿಗೆ ಹೋದ್ರಿ ಅಂತ ಅನ್ಕೊಳ್ಳಿ, ಆಕ್ಸೆಪ್ಟ್ ಅಂಡ್ ಅಪ್ಗ್ರೇಡ್ ಮಾಡಿ ಸೆಕೆಂಡ್ ರೌಂಡಿಗೆ ಹೋಗಿ, ನಿಮ್ಗೆ ಇನ್ನೊಂದು ಆಪ್ಷನ್ ಇದ್ದಿತ್ತು. ಫಸ್ಟ್ ರೌಂಡ್ ಅಲ್ಲಿ ನೀವು ಆಕ್ಸೆಪ್ಟ್ ಅಂಡ್ ಫ್ರೀಸ್ ಮಾಡಿ ಕಾಲೇಜಿಗೆ ಜಾಯ್ನ್ ಆಗಿದ್ರು, ಇಲ್ಲೂ ಕೂಡ ಸೀಟ್ ಕ್ಯಾನ್ಸಲೇಷನ್ ಪೀರಿಯಡ್ ಅಲ್ಲಿ ಸೀಟನ್ನು ಕ್ಯಾನ್ಸಲ್ ಮಾಡಬಹುದಿತ್ತು. ಓಕೆ, ಸೀಟನ್ನು ಕ್ಯಾನ್ಸಲ್ ಅಂದ್ರೆ ಫಸ್ಟ್ ರೌಂಡ್ ಅಲ್ಲಿ ಆಗಿದ್ದನ್ನ ಸೆಕೆಂಡ್ ರೌಂಡ್ ಆದ ನಂತರ ಸೀಟ್ ಕ್ಯಾನ್ಸಲೇಷನ್ ಪೀರಿಯಡ್ ಬರುತ್ತೆ, ಅವಾಗ ಕ್ಯಾನ್ಸಲ್ ಮಾಡಬಹುದಿತ್ತು. ಅಥವಾ ಸೆಕೆಂಡ್ ರೌಂಡ್ ಅಲ್ಲಿ ಆಗಿದ್ದನ್ನ ಮತ್ತೆ ಸೀಟ್ ಕ್ಯಾನ್ಸಲೇಷನ್ ಪೀರಿಯಡ್ ಅಂತ ಬರುತ್ತೆ, ಅವಾಗಲೂ ಕ್ಯಾನ್ಸಲ್ ಮಾಡಬಹುದಿತ್ತು. ಸೊ ದಟ್ ಸಮ್ ಅಮೌಂಟ್ ಅನ್ನು ಅವರು ಡಿಡಕ್ಟ್ ಮಾಡಿ ನಿಮಗೆ ರಿಫಂಡ್ ಮಾಡ್ತಾ ಇದ್ರು. ಬಟ್ ಇಲ್ಲಿ ಕನ್ಫ್ಯೂಷನ್ ಏನಂತ ಕೇಳಿದ್ರೆ, ರೌಂಡ್ 2 ಫೇಸ್ 2 5th ಆಗಸ್ಟಿಗಿದೆ, ಇದರ ರಿಸಲ್ಟ್ 7th ಆಗಸ್ಟ್ ಬರುತ್ತೆ. ಡಿಸಿಷನ್ ಮೇಕಿಂಗ್ ಆಗೋದು ನಿಮಗೆ 12 ಒಳಗಡೆ ಡಿಸಿಷನ್ ಮೇಕ್ ಮಾಡಬೇಕು. ಯು ಶುಡ್ ಮೇಕ್ ದ ಡಿಸಿಷನ್ ಬಿಫೋರ್ 12th, ಆಯ್ತಾ? ಸೀಟ್ ಕ್ಯಾನ್ಸಲೇಷನ್ ಪೀರಿಯಡ್ ಇರೋದು 13th ಅಲ್ವಾ? ಅಂದ್ರೆ 13th ಒಳಗಡೆ ನೀವು ರೌಂಡ್ 1 ಅಲ್ಲಿ ನೀವೇನು ಆಕ್ಸೆಪ್ಟ್ ಅಂಡ್ ಫ್ರೀಸ್ ಮಾಡಿದಿರೋ ಅಥವಾ ರೌಂಡ್ 2 ಅಲ್ಲಿ ಏನು ಆಕ್ಸೆಪ್ಟ್ ಅಂಡ್ ಫ್ರೀಸ್ ಮಾಡಿದಿರೋ ಅದನ್ನ ನೀವು 13th ಆಗಸ್ಟ್ ಒಳಗಡೆ ನೀವು ಇದು ಮಾಡಬಹುದು, ಸೀಟ್ ಕ್ಯಾನ್ಸಲೇಷನ್ ಮಾಡಬಹುದು. ಬಟ್ ಇವಾಗ ಏನಂತ ಕೇಳಿದ್ರೆ, ಕೆಲವೊಂದಿಷ್ಟು ಪೇರೆಂಟ್ಸ್ಗಳು ಅಥವಾ ಕೆಲವೊಂದಿಷ್ಟು ಸ್ಟೂಡೆಂಟ್ಸ್ಗಳು ಏನ್ ಮಾಡಿದ್ದಾರೆ ಅಂತ ಕೇಳಿದ್ರೆ, ಕಾಮಿಡ್ಕಿಯನ್ನು ಬ್ಯಾಕಪ್ ಆಗಿ ಇಟ್ಕೊಂಡಿದ್ದಾರೆ. ಏನಂತ ಕೇಳಿದ್ರೆ, ಹೇಗಿದ್ರು ಸೀಟ್ ಕ್ಯಾನ್ಸಲೇಷನ್ ಪೀರಿಯಡ್ ಇದೆ, ಅಷ್ಟರ ಒಳಗಡೆ KCET ಫಸ್ಟ್ ರೌಂಡ್ ರಿಸಲ್ಟ್ ಬರುತ್ತೆ, ಅಲ್ಲಿಗೆ ನಮ್ಗೆ ಏನಂತ ಗೊತ್ತಾಗುತ್ತೆ, ಅಷ್ಟರೊಳಗಡೆ ಸೀಟ್ ಕ್ಯಾನ್ಸಲೇಷನ್ ಪೀರಿಯಡ್ ಅಲ್ಲಿ ನಾವು ಕ್ಯಾನ್ಸಲ್ ಮಾಡಬಹುದು ಅಂತ ಅನ್ಕೊಳ್ತಾರೆ. ಬಟ್ ಈಗ ನಮಗೆ KCET ಫಸ್ಟ್ ರೌಂಡ್ ರಿಸಲ್ಟ್ ಬರೋದು 21st. ಅಷ್ಟರ ಒಳಗಡೆ ನೀವು ಇಲ್ಲಿ ಸೀಟ್ ಕ್ಯಾನ್ಸಲೇಷನ್ ಮಾಡಬೇಕು. ಯಾರ್ಯಾರು ಕಾಮಿಡ್ಕಿಗೆ ಮೇಲ್ ಮಾಡಿದ್ದೀರಾ ನೋಡಿ, ಕಾಮಿಡ್ಕಿದವ್ರು ಏನ್ ಹೇಳಿದ್ದಾರೆ, ನೀವು ಫಸ್ಟ್ ರೌಂಡ್ ಮತ್ತೆ ಸೆಕೆಂಡ್ ರೌಂಡ್ ಅಲ್ಲಿ ಡಿಸಿಷನ್ ಮಾಡಿ ಇನ್ ಕೇಸ್ ಕ್ಯಾನ್ಸಲ್ ಮಾಡಬಹುದು ಅಂತ ಹೇಳಿದ್ರೆ, ಫಸ್ಟ್ ರೌಂಡ್ ಮತ್ತೆ ಸೆಕೆಂಡ್ ರೌಂಡ್ ಅಲ್ಲಿ ಸೀಟ್ ಕ್ಯಾನ್ಸಲೇಷನ್ ಪೀರಿಯಡ್ ಅಂತ ಬರುತ್ತೆ, ಅವಾಗ ಕ್ಯಾನ್ಸಲ್ ಮಾಡಬಹುದು ಅಂತ ಹೇಳಿದ್ದಾರೆ. ಬಟ್ ನಿಮ್ಗೆ ಇಲ್ಲಿ KCET ರಿಸಲ್ಟ್ ಬಂದಿರೋದಿಲ್ಲ, ಅವಾಗ ನಿಮ್ಗೆ ಕ್ಲಾರಿಟಿ ಸಿಗೋದಿಲ್ಲ ಅಲ್ವಾ? ನೀವು ಕಾಮಿಡ್ಕಿ ಥ್ರೂ ಹೋಗೋದಾ KCET ಥ್ರೂ ಹೋಗೋದಾ ನಿಮ್ಗೆ ಕ್ಲಾರಿಟಿನೇ ಸಿಕ್ಕಿರೋದಿಲ್ಲ. ಕೆಲವೊಂದಿಷ್ಟು ಸ್ಟೂಡೆಂಟ್ಸ್ಗಳು ಅಥವಾ ಪೇರೆಂಟ್ಸ್ಗಳು ಕಾಮಿಡ್ಕಿಯನ್ನು ಬ್ಯಾಕಪ್ ಆಗಿ ತಗೊಂಡು ಇಟ್ಕೊಂಡಿದ್ದಾರೆ. ಎನಿವೇ ಹಣ ವಾಪಸ್ ಬರುತ್ತೆ, ನಾವು ಸೀಟ್ ಕ್ಯಾನ್ಸಲೇಷನ್ ಪೀರಿಯಡ್ ಅಲ್ಲಿ ಮಾಡಬಹುದು ಅಂತ. ಬಟ್ ಇಲ್ಲಿ KCET ನಿಮಗೆ ಈ ಮಾಕ್ ಅಲಾಟ್ಮೆಂಟ್ ಸೆಕೆಂಡ್ ರೌಂಡ್ ಕೂಡ ಬಂದಿರೋದಿಲ್ಲ. ಬಟ್ ಈ ಮಾಕ್ ಅಲಾಟ್ಮೆಂಟ್ ಇಂದ ನೀವು ಅದನ್ನ ಕನ್ಫರ್ಮ್ ಆಗಿ ತಗೊಳ್ಳಿಕ್ಕೂ ಇಲ್ಲ, ನಿಮ್ಗೆ ಇದೇ ಸೀಟ್ ಆಗುತ್ತೆ ಅಂತ ಕನ್ಫರ್ಮ್ ಆಗಿ ತಗೊಳ್ಳಿಕ್ಕೂ ಇಲ್ಲ. ಸೊ ಅಲ್ಲಿ ನಿಮ್ಗೆ ಕ್ಲಾರಿಟಿ ಸಿಗೋದಿಲ್ಲ. ಸೊ ಇವಾಗ ನೀವು ಏನು ಮಾಡಬೇಕು ಅಂತ ಕೇಳಿದ್ರೆ, ಎಲ್ಲ ಪೇರೆಂಟಿಗೆ ಅಂದ್ರೆ ಆಲ್ರೆಡಿ ಕಾಮಿಡ್ಕಿಯಲ್ಲಿ ಯಾರ್ಯಾರು ನಾನು ಹೇಳ್ತಾ ಇರೋದು ಫಸ್ಟ್ ರೌಂಡ್ ಅಲ್ಲಿ ಆಕ್ಸೆಪ್ಟ್ ಅಂಡ್ ಫ್ರೀಸ್ ಮಾಡಿದ್ದು ಅಂಡ್ ಈಗ ಸೆಕೆಂಡ್ ರೌಂಡ್ ಅಲ್ಲೂ ಕೂಡ ಆಕ್ಸೆಪ್ಟ್ ಅಂಡ್ ಫ್ರೀಸ್ ಮಾಡಬೇಕು ಅಂತ ಇದ್ದವರು, ನೀವು ಏನು ಮಾಡಬೇಕು ಅಂತ ಕೇಳಿದ್ರೆ, ಕಾಮಿಡ್ಕಿನ ಹೆಲ್ಪ್ ಲೈನ್ ನಂಬರ್ಗೆ ನೀವು ಇದು ಮಾಡಬೇಕು. ಯಾಕಂದ್ರೆ ಇಲ್ಲಿ ಇದಕ್ಕೆ ನಮ್ಮ ಹತ್ರ ಕೂಡ ಉತ್ತರ ಇಲ್ಲ, ನನ್ನ ಹತ್ರ ಕೂಡ ಉತ್ತರ ಇಲ್ಲ. ಯಾಕಂತ ಕೇಳಿದ್ರೆ ಯಾವ ಟೈಮ್ ಈ ತರ ಆಗಿಲ್ಲ ಸ್ಟೂಡೆಂಟ್ಸ್. ಕಾಮಿಡ್ಕಿದವರು ಹೆಲ್ಪ್ ಲೈನಿಗೆ ಕಾಲ್ ಮಾಡಿ ನೀವು ಏನು ಕೇಳಬೇಕು ಅಂತ ಕೇಳಿದ್ರೆ, ನಾನೀಗ ಸೆಕೆಂಡ್ ರೌಂಡ್ ಅಲ್ಲಿ ಆಕ್ಸೆಪ್ಟ್ ಅಂಡ್ ಫ್ರೀಸ್ ಮಾಡ್ತೇನೆ, ನನಗೆ ಒಂದು ಕಾಲೇಜ್ ಸಿಗುತ್ತೆ, ನಾನು ಥರ್ಡ್ ರೌಂಡಿಗೆ ಹೋಗೋದಿಲ್ಲ, ಆಕ್ಸೆಪ್ಟ್ ಅಂಡ್ ಫ್ರೀಸ್ ಮಾಡ್ತೇನೆ, ಅಥವಾ ನಾನು ಫಸ್ಟ್ ರೌಂಡ್ ಅಲ್ಲಿ ಆಲ್ರೆಡಿ ಆಕ್ಸೆಪ್ಟ್ ಅಂಡ್ ಫ್ರೀಸ್ ಮಾಡಿದ್ದೇನೆ. ಇನ್ ಕೇಸ್ ನನಗೆ KCET ಬೆಟರ್ ಕಾಲೇಜ್ ಆದ್ರೆ ನಿಮ್ಮ ಹತ್ರ ರೀಫಂಡ್ ಇದೆಯಾ ಇಲ್ವಾ, ಇದು ನೀವು ಅವರ ಹೆಲ್ಪ್ ಲೈನ್ ನಂಬರಿಗೂ ಕಾಲ್ ಮಾಡಬೇಕು. ಪ್ಲಸ್ ಒಂದು ಮೇಲನ್ನು ಕೂಡ ಹಾಕಬೇಕು. ನಿಮಗೆ ಅಫಿಷಿಯಲ್ ಕನ್ಫರ್ಮೇಷನ್ಗೆ ನಿಮ್ಮ ಹತ್ರ ಒಂದು ಪ್ರೂಫ್ ಇರುತ್ತೆ, ಮೇಲ್ ಹಾಕಿ ಕೇಳಬೇಕು. ನಾನು ಫಸ್ಟ್ ರೌಂಡ್ ಅಲ್ಲಿ ಮಾಡಿದ್ದೇನೆ, ಆಕ್ಸೆಪ್ಟ್ ಅಂಡ್ ಫ್ರೀಸು ಮಾಡಿದ್ದೇನೆ, ಹೋಗಿ ಕಾಲೇಜಿಗೆ ಕೆಲವೊಂದಿಷ್ಟು ಸ್ಟೂಡೆಂಟ್ಸ್ಗಳು ಆಲ್ರೆಡಿ ಡಾಕ್ಯುಮೆಂಟ್ ಕೊಟ್ಟಿದ್ದಾರೆ. ಇನ್ ಕೇಸ್ ನಮಗೆ KCET ಅಲ್ಲಿ ಆದ್ರೆ ನಮ್ಗೆ ಈ ಹಣ ರಿಫಂಡ್ ಆಗುತ್ತಾ? ನಾನು ಇನ್ನೊಂದು ಕೇಳ್ಪಟ್ಟಿದ್ದು ಏನಂತ ಹೇಳಿದ್ರೆ, ಲಾಸ್ಟ್ ಇಯರ್ ಏನಾಗಿತ್ತು ಅಂತ ಹೇಳಿದ್ರೆ, ಸೇಮ್ ಕಾಲೇಜಲ್ಲಿ ಆದ್ರೆ ಕಾಮಿಡ್ಕಿಯಲ್ಲಿ ಒಂದು ಕಾಲೇಜ್ ಆಗಿದೆ ABC ಅಂತ, ಸೇಮ್ ಕಾಲೇಜ್ ನಿಮಗೆ KCET ಅಲ್ಲಿ ಆದ್ರೆ ಹಣ ರೀಫಂಡ್ ಆಗುತ್ತೆ ಅಂತ ಕೇಳಿದೆ. ಇದನ್ನು ಕೂಡ ಕನ್ಫರ್ಮ್ ಆಗಿ
ಸೇಮ್ ಕಾಲೇಜ್ ಬಿಟ್ಟು ಹಾಕಿದ್ದು ಸೆಕೆಂಡ್ರಿ, ಅದು ಬಿಟ್ಟು ಬೆಟರ್ ಕಾಲೇಜ್ ಆದಾಗ ನಿಮಗೆ ಕಾಮಿಡಿಗೆ ಹಣ ರಿಫಂಡ್ ಆಗುತ್ತಾ ಇಲ್ವಾ? ಓಕೆ, ಕೆಲವೊಂದಿಷ್ಟು ಸ್ಟೂಡೆಂಟ್ಸ್ಗಳಿಗೆ ಮೇಲ್ ಮಾಡಿದಾಗ ನೀವು ರೌಂಡ್ 3ಗೆ ಹೋದ್ರೆ ನಿಮಗೆ ರೌಂಡ್ 3 ಆದ ನಂತರ ಏನು ಹೇಳ್ತಾರೆ, ಇದು KCET ಅಲಾಟ್ ಆಗಿರೋ ಸೀಟ್ಗೆ ಅಲಾಟ್ಮೆಂಟ್ ಆರ್ಡರ್ನ ಮತ್ತು ಫೀಸ್ ಪೇಡ್ ಆರ್ಡರ್ನ ಕೊಟ್ಟರೆ ರೌಂಡ್ 3ಗೆ ಹೋದವರಿಗೆ ಚಾನ್ಸ್ ಇದೆ ಅಂತ ಹೇಳ್ತಾರೆ. ಅದರಲ್ಲಿ ಮತ್ತೆ ಸ್ಪೆಷಲಿ ಮೆನ್ಷನ್ ಮಾಡಿದ್ದಾರೆ, ರೌಂಡ್ 1 ಮತ್ತು ರೌಂಡ್ 2 ಅಲ್ಲಿ ಆಕ್ಸೆಪ್ಟ್ ಅಂಡ್ ಫ್ರೀಸ್ ಮಾಡಿದವರಿಗೆ ಸೀಟ್ ಕ್ಯಾನ್ಸಲೇಷನ್ ಪೀರಿಯಡ್ ಅಲ್ಲಿ ಕ್ಯಾನ್ಸಲ್ ಮಾಡೋ ಚಾನ್ಸಸ್ ಇದೆ ಅಂತ ಹೇಳಿದ್ದಾರೆ. ಬಟ್ ಸೀಟ್ ಕ್ಯಾನ್ಸಲೇಷನ್ ಪೀರಿಯಡ್ ಇರೋದು 13 ಆಗಸ್ಟ್, KCET ಫಸ್ಟ್ ರೌಂಡ್ ರಿಸಲ್ಟ್ ಬಂದು 21 ಆಗಸ್ಟ್. ಈಗ ಈ ಟೈಮ್ ಇಷ್ಟರೊಳಗಡೆ ನೀವು ಹೇಗೆ ಡಿಸಿಷನ್ ತಗೊಳ್ತೀರಾ? ಇದಕ್ಕೆ ಕ್ಲಾರಿಟಿ ತಗೊಳ್ಬೇಕು ಅಂತ ಹೇಳಿದ್ರೆ ದಯವಿಟ್ಟು ನೀವು ಏನು ಮಾಡಿ, ಇವತ್ತಾದ್ರೂ ಓಕೆ, ಇವತ್ತೇ ಮಾಡಿ. ಒಂದು ಕಾಮಿಡಿದು ಹೆಲ್ಪ್ಲೈನ್ ನಂಬರ್ಗೆ ಕಾಲ್ ಮಾಡಿ ಇದಕ್ಕೆ ಕ್ಲಾರಿಟಿ ತಗೊಳ್ಳಿ. ಪ್ಲಸ್ ಒಂದು ಮೇಲ್ ಕೂಡ ಡ್ರಾಪ್ ಮಾಡಿ, ನಾನೀಗ ಆಕ್ಸೆಪ್ಟ್ ಅಂಡ್ ಫ್ರೀಸ್ ಮಾಡ್ತೇನೆ ಸೆಕೆಂಡ್ ರೌಂಡಿಗೆ, ನಾನು ಥರ್ಡ್ ರೌಂಡಿಗೆ ಹೋಗೋದಿಲ್ಲ ಅಲ್ಲ. ಯಾಕಂದ್ರೆ ಕೆಲವರು ಆಲ್ರೆಡಿ ಫಸ್ಟ್ ರೌಂಡಲ್ಲಿ ಆಕ್ಸೆಪ್ಟ್ ಅಂಡ್ ಫ್ರೀಸ್ ಮಾಡಿದ್ದಾರೆ, ಅವರಿಗೂ ಕೂಡ ಅಪ್ಲೈ ಆಗುತ್ತೆ. ಅದಕ್ಕೋಸ್ಕರ ಸೆಕೆಂಡ್ ರೌಂಡಿಗೆ, ಯಾಕಂದ್ರೆ ಅಲ್ಲಿ ಒರಿಜಿನಲ್ ಡಾಕ್ಯುಮೆಂಟ್ ನೀವು ಸಬ್ಮಿಟ್ ಮಾಡಬೇಕು ಕಾಲೇಜಿಗೆ. ಸೊ ಸೆಕೆಂಡ್ ರೌಂಡಲ್ಲಿ ಆಕ್ಸೆಪ್ಟ್ ಅಂಡ್ ಫ್ರೀಸ್ ಮಾಡ್ತೇನೆ ನಾನು ಇವಾಗ. ನನಗೆ ಇನ್ ಕೇಸ್ KCET ಅಲ್ಲಿ ಈಗ ಏನು ಹೇಳ್ತಾರೆ, ನನ್ನ ಪ್ರಕಾರ ನಿಮ್ಮ ಫಸ್ಟ್ ರೌಂಡ್ ಮಾತ್ರ, ಫಸ್ಟ್ ರೌಂಡ್ KCET ಇಂದ ಮಾತ್ರ ನೀವು ಡಿಸಿಷನ್ ತಗೊಳ್ಬಹುದು. ಸೆಕೆಂಡ್ ರೌಂಡ್ ಅವರಿಗೆ ಕಾಮಿಡಿದವರು ಬಿಡೋದಿಲ್ಲ ಗ್ಯಾರಂಟಿ, ಯಾಕಂದ್ರೆ ಅಲ್ಲಿವರೆಗೆ ವೆಯ್ಟ್ ಮಾಡ್ಲಿಕ್ಕೆ ಅವ್ರು ಟ್ರೈ ಮಾಡೋದಿಲ್ಲ ಅನ್ಕೊಳ್ತೇನೆ. ಆದ್ರೂ ಒಂದು ಟೈಮ್ ಇದು ತಗೊಳ್ಳಿ, ಕನ್ಫರ್ಮೇಷನ್ ತಗೊಳ್ಳಿ. ನಾನೀಗ ಆಕ್ಸೆಪ್ಟ್ ಅಂಡ್ ಫ್ರೀಸ್ ಮಾಡಿದ್ರೆ ನಂತರ KCET ಹೋಗ್ತೇನೆ, ನಂಗೆ ಫಸ್ಟ್ ರೌಂಡಲ್ಲಿ ಒಳ್ಳೆ ಕಾಲೇಜ್ ಆಯಿತು, ಆವಾಗ ನೀವು ಕ್ಯಾನ್ಸಲ್ ಮಾಡ್ಬೋದಾ? ನಾನು ಸೆಕೆಂಡ್ ರೌಂಡಲ್ಲಿ ಆಕ್ಸೆಪ್ಟ್ ಅಂಡ್ ಫ್ರೀಸ್ ಮಾಡಿದ್ರೆ, ಫಸ್ಟ್ ರೌಂಡಲ್ಲಿ ಆಲ್ರೆಡಿ ಆಕ್ಸೆಪ್ಟ್ ಅಂಡ್ ಫ್ರೀಸ್ ಮಾಡಿ ನಾನು ಡಾಕ್ಯುಮೆಂಟ್ ಅನ್ನು ಸಬ್ಮಿಟ್ ಮಾಡಿದ್ರೆ, ದಯವಿಟ್ಟು ಈ ಕ್ಲಾರಿಟಿನ ತಗೊಳ್ಳಿ. ಓಕೆ, ಇದು ಸ್ವಲ್ಪ ಕನ್ಫ್ಯೂಷನ್ ಸ್ಟೇಟ್ ಅಲ್ಲಿ ಇದೆ. ಎನಿವೇ ಥರ್ಡ್ ರೌಂಡಲ್ಲಿ ಹೋದವರಿಗೆ ಅವ್ರಿಗೆ ಹೇಳಿದ್ದಾರೆ KCET ಆಗಿರುವಂತಹ ಸೀಟ್ ಅಲಾಟ್ಮೆಂಟ್ ಆರ್ಡರ್ನ ಪ್ಲಸ್ ಫೀಸ್ ಪೇಡ್ ರಿಸಿಪ್ಟ್ ಅನ್ನು ಇದು ಮಾಡಿದ್ರೆ ನಿಮ್ಗೆ ರಿಫಂಡ್ ಮಾಡ್ತೇನೆ ಅಂತ ಹೇಳಿದ್ರು. ಬಟ್ ಇದನ್ನ ಕೇಳ್ಕೊಳ್ಳಿ, ಯಾಕಂದ್ರೆ ನೀವು ಒರಿಜಿನಲ್ ಡಾಕ್ಯುಮೆಂಟ್ ಎಲ್ಲ ಕೊಟ್ಟಿರ್ತೀರಾ ಕಾಲೇಜಿಗೆ, ಅದು ನಮ್ಗೆ ಸಿಗುತ್ತಾ ಇಲ್ವ ಅಂತ ಕೇಳ್ಕೊಂಡು ಆಮೇಲೆ ಮುಂದುವರಿ. ಓಕೆ, ಇದು ತುಂಬಾ ಇಂಪಾರ್ಟೆಂಟ್ ಸ್ಟೂಡೆಂಟ್ಸ್, ಯಾಕಂದ್ರೆ ಕೆಲವೊಂದಿಷ್ಟು ಸ್ಟೂಡೆಂಟ್ಸ್ಗಳು ಪೇರೆಂಟ್ಗಳು ಓನ್ಲಿ ಕಾಮಿಡಿಗೆ ಬ್ಯಾಕಪ್ ಆಗಿ ತಗೊಂಡಿದ್ದಾರೆ. ಇನ್ ಕೇಸ್ KCET ಸಿಗದೆ ಇದ್ರೆ ಕಾಮಿಡಿಗೆ ಸಿಗ್ಬಹುದು ಅಂತ ಒಂದು ಇದರಿಂದ ಇದು ಮಾಡಿದ್ದು. ಸೊ ದಯವಿಟ್ಟು ಇದೊಂದು ಕ್ಲಾರಿಟಿನ ತಗೊಳ್ಳಿ. ಓಕೆ, ಇದು ಯಾಕಂತ ಹೇಳಿದ್ರೆ ಯಾವ ವರ್ಷ ಹೀಗಾಗಿಲ್ಲ, ಇದ್ರ ಬಗ್ಗೆ ನಮಗೂ ಕೂಡ ಕ್ಲಾರಿಟಿ ಇಲ್ಲ. ಯಾಕಂತ ಹೇಳಿದ್ರೆ ಫಸ್ಟ್ ರೌಂಡಲ್ಲಿ ಸೆಕೆಂಡ್ ರೌಂಡ್ ಆಕ್ಸೆಪ್ಟ್ ಅಂಡ್ ಫ್ರೀಸ್ ಮಾಡಿ ಇವ್ರು ಕೊಡ್ತಾರಾ ಇಲ್ವಾ, ನೀವು ಅವರಿಂದ ಅಫಿಷಿಯಲ್ ಆಗಿ ತಗೊಂಡ್ರೆ ನಿಮ್ಗೆ 100% ಕನ್ಫರ್ಮೇಷನ್. ಓಕೆ ಸ್ಟೂಡೆಂಟ್ಸ್, ಈ ಒಂದು ವಿಷಯನ ನಾನು ನಿಮ್ಗೆ ಕೇಳಬೇಕಿತ್ತು, ದಯವಿಟ್ಟು ಇದನ್ನು ತಗೊಳ್ಳಿ. ಯಾಕಂದ್ರೆ ನೋಡಿ, ಆದಷ್ಟು ಶೇರ್ ಮಾಡಿ, ತುಂಬಾ ಹೆಲ್ಪ್ಫುಲ್ ಆಗುತ್ತೆ. ನಿಮ್ಮ ಮುಂದೆ ಫ್ಯೂಚರ್ಲಿ ಮತ್ತೆ ಪ್ರಾಬ್ಲಮ್ ಇನ್ನು ಸಿಲ್ಕೋದಿಲ್ಲ. ಇವಾಗಲೇ ಒಂದು ಕ್ಲಾರಿಟಿ ಸಿಕ್ಕಿರುತ್ತಂತ ನಾನು ಈ ವಿಡಿಯೋ ಮಾಡ್ತಾ ಇದ್ದೇನೆ. ಓಕೆ ಸ್ಟೂಡೆಂಟ್ಸ್, ಈ ಒಂದು ವಿಡಿಯೋ ತುಂಬಾ ಇನ್ಫಾರ್ಮೇಟಿವ್ ಆಗಿದೆ ಅಂತ ಅನ್ಕೊಳ್ತೇನೆ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೇನೆ. ನಿಖಿಲೇಶ್ ಸೈನಿಂಗ್ ಆಫ್. ಅಂಟಿಲ್ ದಟ್, ಲವ್ ಯು ಆಲ್, ಬೈ, ಟೇಕ್ ಕೇರ್, ಜೈ ಭಾರತ್ ಮಾತೆ.